ONGC ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ 2014 ಇಂದ ಡೌನ್ ಫಾಲ್ ಆಗಿದೆ. ಡೌನ್ ಟ್ರೆಂಡ್ ಅಲ್ಲಿ ಇತ್ತು ಕ್ಲಿಯರ್ಲಿ. ಇಲ್ಲಿ ಡಬಲ್ ಟಾಪ್ ಪ್ಯಾಟರ್ನ್ ಮಾಡಿ ಕೆಳಗೆ ಬಿದ್ದಿತ್ತು. ಈಗ ರೀಸೆಂಟ್ ಆಗಿ 2019 ಇಂದ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ಮಾಡಿ ಬ್ರೇಕ್ಔಟ್ ಕೊಟ್ಟು ರೀಟೆಸ್ಟ್ ತಗೊಂಡು ಒಳ್ಳೆ ಅಪ್ ಮೂವ್ ಬಂದಿದೆ. ಈಗ ವಾಪಸ್ 2014 ನ ಹೈ ಬ್ರೇಕ್ ಮಾಡ್ತಾ ಇದೆ ಸ್ಟಾಕ್. ಕ್ಲಿಯರ್ಲಿ ಬುಲ್ಲಿಶ್ ಮೂವ್ ಅಲ್ಲಿದೆ ಟ್ರೇಡ್ ONGC ಸ್ಟಾಕ್. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಫೆಬ್ರವರಿಯಿಂದ ಕನ್ಸಾಲಿಡೇಷನ್ ಆಗ್ತಾ ಇದೆ ಸ್ಟಾಕ್. ಈಗ ರೀಸೆಂಟ್ ಆಗಿ ಬ್ರೇಕ್ ಮಾಡಿ 2014 ನ ರಿಟೆಸ್ಟ್ ಮಾಡಿದೆ. ಸ್ಟಾಕ್ 21 EMA ಮೇಲೆ ಸಸ್ಟೈನ್ ಆಗಿದೆ. ಸ್ಟಾಪ್ ಲಾಸ್ ಬಂದ್ಬಿಟ್ಟು 286 ಅಥವಾ ಈ ಕ್ಯಾಂಡಲ್ ನ ಲೋ ಕೂಡ ತಗೊಬಹುದು. 300 ಅಥವಾ 301 ಸ್ಟಾಪ್ ಲಾಸ್ ತಗೊಬಹುದು. ಮ್ಯಾಕ್ಸ್ ಅಂದ್ರೆ ಈ ಝೋನ್ ಕೆಳಗೆ ಸ್ಟಾಪ್ ಲಾಸ್ ಕೂಡ ಇಡ್ಬೋದು. ಇದು 2014 ನ ಆಲ್ ಟೈಮ್ ಹೈ ಬ್ರೇಕ್ ಮಾಡ್ತಿರೋದ್ರಿಂದ ನಮ್ಮ ಟಾರ್ಗೆಟ್ಸ್ ಬಂದ್ಬಿಟ್ಟು 340, 370 ಆಮೇಲೆ 400 ಬರುತ್ತೆ ಟಾರ್ಗೆಟ್. ಮ್ಯಾಕ್ಸ್ ಟಾರ್ಗೆಟ್ ಬಂದ್ಬಿಟ್ಟು 480. ಸ್ಟಾಕ್ ಕನ್ಸಾಲಿಡೇಷನ್ ಆಗಿ ಮೇಲೆ ಅಪ್ ಮೂವ್ ಕೊಡ್ತು ಅಂದರೆ ಸ್ಲೋಲಿ ಆಗಿ 480 ಟಾರ್ಗೆಟ್ ಇರುತ್ತೆ. ಇದು ಯಾರಿಗೂ ಬೈಸಲ್ ಅಡ್ವೈಸ್ ಅಲ್ಲ. ಸ್ಟಾಕು ಈ 310 ಝೋನ್ ಮೇಲೆ ಸಸ್ಟೈನ್ ಆಗದಂಗೆ ಕೆಳಗೆ ಡೌನ್ ಮೂವ್ ಕೊಡ್ತು ಅಂದರೆ ಈ ಸೆಟಪ್ ಫೇಲ್ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.